ಹಾಯ್ ಹಲೋ ನಮಸ್ತೆ. ಕ್ವೆಶ್ಚನ್ ಮಾರ್ಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಮೇ 21ನೇ ತಾರೀಕು ಹಲವಾರು ಕಂಪನಿಗಳು ಅರೌಂಡ್ 156 ಕಂಪನಿಗಳು ತನ್ನ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನೌನ್ಸ್ ಮಾಡಿದೆ. ಸೊ ಆ 156ರಲ್ಲಿ ಅರೌಂಡ್ 15 ಕಂಪನಿ 15ರಿಂದ 17 ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್, ಒಳ್ಳೆ ರಿಸಲ್ಟ್ಸ್ ಕೊಟ್ಟಿದೆ. ಇದು ನನ್ನ ರಡರಲ್ಲಿ ಇಟ್ಕೊಂಡು ಸ್ಟಡಿ ಮಾಡ್ತಾ ಇದ್ದೆ. ಸೊ ಅದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಆ ಒಂದು ಕೆಲವೊಂದು ಕಂಪನೀಸ್. ಸೊ ಆ ಕೆಲವೊಂದು ಕಂಪನೀಸ್ ಯಾವ ಕಂಪನೀಸ್ ಒಳ್ಳೆ ರಿಸಲ್ಟ್ಸ್ ಕೊಟ್ಟಿದೆ, ಅದರ ಪರ್ಫಾರ್ಮೆನ್ಸ್ ಹೇಗಿರ್ಬೋದು ಅನ್ನುವಂಥ ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ. ಸೊ ಮೊದಲನೇ ಕಂಪನಿ ಯಾವ್ದು ತೊಗೊಂಡಿದ್ದೀನಿ ಅಂದರೆ ನಾನು ಆ್ಯಕ್ಷನ್ ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ಸ್. ಸೊ ಮೇ 21ನೇ ತಾರೀಕು ಅಂದರೆ ನಿನ್ನೆ ಇದರ ಒಂದು ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನೌನ್ಸ್ ಆಯಿತು. ಮೋಸ್ಟ್ಲಿ ಮಾರ್ಕೆಟ್ ಟೈಮಲ್ಲಿ ಅನೌನ್ಸ್ ಆಯಿತು ಅನಿಸುತ್ತೆ. ಸೊ ಒಳ್ಳೆ ರ್ಯಾಲಿ ಕಂಡು ಬಂದಿದೆ, ಅರೌಂಡ್ ಮೋರ್ ದ್ಯಾನ್ 5% ಅಪ್ ಆಗಿದೆ. ಸೊ ನಾನು ಈ ಶೇರ್ನಲ್ಲಿ ಹಲವಾರು ವರ್ಷಗಳಿಂದ ಇನ್ವೆಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಅಂದರೆ ಹಲವಾರು ಅಂದರೆ ರೀಸೆಂಟ್ 2 ಇಯರ್ಸಿಂದ ಇನ್ವೆಸ್ಟ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸೊ ಅರೌಂಡ್ 300-400 ರೇಂಜಲ್ಲಿದ್ದಾಗ ನಾನು ಇನ್ವೆಸ್ಟ್ ಮಾಡಿದೆ ಈ ಒಂದು ಶೇರ್ನಲ್ಲಿ. ಹಾಗೆ ಎಸ್ ಐ ಪಿ ಥರ ಮಾಡ್ಕೊಂಡು ಬರ್ತಾ ಇದ್ದೆ ನಾನು. ಪ್ರತಿ ಯಾವ್ಯಾವ ದುಡ್ಡು ಬರುತ್ತೋ ಆಗಾಗ ಈ ಒಂದು ಶೇರ್ನಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೆ. ಆ್ಯಂಡ್ ಆ್ಯಸ್ ಎಕ್ಸ್ಪೆಕ್ಟೆಡ್ ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ ನನಗೆ ಈ ಒಂದು ಶೇರು. ಇದು ನನ್ನ ಫೇವ್ರೆಟ್ ಸ್ಟಾಕ್ ಅಂತಲೇ ಹೇಳ್ಬೋದು. ಇದರ ಫಂಡಮೆಂಟಲ್ಸ್ ತುಂಬ ಚೆನ್ನಾಗಿದೆ, ಆ್ಯಕ್ಷನ್ ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ಸ್. ಸೊ ಎಲ್ಲಿ ವರ್ಕ್ ಮಾಡುತ್ತೆ, ಯಾವ ಸೆಗ್ಮೆಂಟ್ನಲ್ಲಿ ವರ್ಕ್ ಮಾಡುತ್ತೆ ಅಂತ ನೋಡೋದಾದರೆ ಹೆವಿ ವೆಹಿಕಲ್ಸ್ ಮ್ಯಾನುಫ್ಯಾಕ್ಚರರ್ ಇದು. ಅಂದರೆ ಕ್ರೇನ್ಸು, ಬುಲ್ಡೋಸರ್ಸು. ಸೊ ಅದರ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ನಂಬರ್ 1 ಇಂಡಿಯನ್ ಕಂಪನಿ ಅಂತ ಹೇಳ್ಬೋದು. ಸೊ ಹೇಗೆ JCB ಇದೆ ಅಲ್ವಾ, JCB ಇದೆ, ಹಾಗೆ ACE ಅಂತ ನೋಡಿರ್ತೀರ ಅಲ್ವಾ, ಆ್ಯಕ್ಷನ್ ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ಸ್. ಸೊ ಒಳ್ಳೆ ಹೆಲ್ತಿ ರಿಸಲ್ಟ್ಸ್ ಕೊಟ್ಟಿದೆ, ನೋಡ್ಬೋದು ನೀವು. 614 ಇತ್ತು ಲಾಸ್ಟ್ ಇಯರ್ನಲ್ಲಿ, 2023 ಮಾರ್ಚ್ನಲ್ಲಿ. ಡಿಸೆಂಬರ್ನಲ್ಲಿ ನೋಡ್ಬೋದು ನೀವು 753 ರೈಸ್ ಆಯಿತು. ಆ್ಯಂಡ್ ಈ ಕ್ವಾರ್ಟರ್ನಲ್ಲಿ 836 ರೆಕಾರ್ಡ್ ಬ್ರೇಕಿಂಗ್ ಸೇಲ್ಸ್ ಮಾಡಿದೆ ಅಂತಲೇ ಹೇಳ್ಬೋದು. ನೋಡ್ಬೋದು ನೆಟ್ ಪ್ರಾಫಿಟ್ ಕೂಡ ಒಳ್ಳೆ ನೆಟ್ ಪ್ರಾಫಿಟ್ ರೈಸ್ ಅಪ್ ಆಗಿದೆ, ಆಲ್ಮೋಸ್ಟ್ ಡಬಲ್ ಆಗಿದೆ ನೆಟ್ ಪ್ರಾಫಿಟ್ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ. ಆ್ಯಂಡ್ ಲಾಸ್ಟ್ ಕ್ವಾರ್ಟರ್ ಕಂಪೇರ್ ಮಾಡಿದ್ರೆ 10 ಕೋಟಿ ಜಾಸ್ತಿ ಆಗಿದೆ. ನೋಡ್ಬೋದು EPS ಕೂಡ ಒಳ್ಳೆ ಹೆಲ್ತಿ EPS ಅಂತಲೇ ಹೇಳ್ಬೋದು. ಇದು ನನ್ನ ಫೇವ್ರೆಟ್ ಸ್ಟಾಕು, ನೋಡ್ಬೋದು ನೀವು, ಸ್ಟಡಿ ಮಾಡಿ. ಆ್ಯಂಡ್ ಮುಂದೆ ಇನ್ಫ್ರಾಸ್ಟ್ರಕ್ಚರ್ಗೆ ಜಾಸ್ತಿ ಒತ್ತು ಕೊಡ್ತಾ ಇರೋದ್ರಿಂದ ಸರ್ಕಾರ, ಸೊ JCB ವೆಹಿಕಲ್ಸ್, ಈ ಹೆವಿ ವೆಹಿಕಲ್ಸ್ಗಳ ಬೇಡಿಕೆ ಜಾಸ್ತಿ ಆಗುತ್ತೆ ಅನ್ನುವಂತಹದ್ದು ನನ್ನ ಒಪಿನಿಯನ್. ಸೊ ನೋಡ್ಬೋದು ಮಾರ್ಕೆಟ್ ಕ್ಯಾಪ್ ಹತ್ತಿರ 18,700 ಕೋಟಿ ಇದೆ ಮಾರ್ಕೆಟ್ ಕ್ಯಾಪ್. ಆ್ಯಂಡ್ P ರೇಷಿಯೋ ಕೂಡ ಓಕೆ, ನಾಟ್ ಓವರ್ ವ್ಯಾಲ್ಯೂಡ್ ಅಂತ ಹೇಳ್ಬೋದು. ಐಡಿಯಲ್ 20-30 ಅಂತ ಹೇಳ್ತಾರೆ, ಬಟ್ ಇದು 57 ಇದೆ. ಸೊ ಕೆಲವೊಂದು ಕಂಪನೀಸ್ 80, 90, 100 ಮೇಲಿರುತ್ತೆ, ಬಟ್ ಇದು 57 ಇದೆ. ಸೊ ನೋಡ್ಕೊಂಡು ಸ್ಟಡಿ ಮಾಡಿ ಇಷ್ಟ ಆದರೆ ಮುಂದೆ ನಿಮ್ಮ ನಿರ್ಧಾರ ಕೈಗೊಳ್ಳಿ. ಸೊ ನೆಕ್ಸ್ಟ್ ಕಂಪನೀಸ್ DP ಅಭೂಷಣ್ ಅಂತ ಹೇಳಿ. ಸೊ ಇದು ಒಂದು ಜ್ಯುವೆಲರಿ ಸೆಗ್ಮೆಂಟ್ನಲ್ಲಿ ವರ್ಕ್ ಮಾಡುವಂತಹ ಕಂಪನಿ. ನೋಡ್ಬೋದು ಮಾರ್ಕೆಟ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಕಂಪನಿ, ಹತ್ತಿರ 3,000 ಕೋಟಿ ಇರುವಂತಹ ಕಂಪನಿ. ಆ್ಯಂಡ್ ಸೇಲ್ಸ್ ವೈಸ್ ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ, ಬಟ್ ನಾಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್. ಬಟ್ ನೆಟ್ ಪ್ರಾಫಿಟ್ ಆಲ್ಮೋಸ್ಟ್ ಅಷ್ಟೇ ಇದೆ ಲಾಸ್ಟ್ ಕ್ವಾರ್ಟರ್ಗೆ ಈ ಕ್ವಾರ್ಟರ್ ಕಂಪೇರ್ ಮಾಡಿದ್ರೆ. ಸೊ ಬಟ್ ಇಯರ್ ಆನ್ ಇಯರ್ ಒಳ್ಳೆ ಹೆಲ್ತಿ ಗ್ರೋತ್ ಅಂತಲೇ ಹೇಳ್ಬೋದು. ನೋಡ್ಬೋದು ಅರೌಂಡ್ 262% ಗ್ರೋತ್ ಆಗಿದೆ. ಸೊ 4 crore ಇದ್ದಂತಹದ್ದು ಲಾಸ್ಟ್ ಇಯರ್ ಮಾರ್ಚ್ 2024ನಲ್ಲಿ 16.2 crore ಜಾಸ್ತಿ ಆಗಿದೆ. ಸೊ ಇದೊಂದು ಸ್ಮಾಲ್ ಕ್ಯಾಪ್ ಕಂಪನಿ ಆಗಿರೋದ್ರಿಂದ ಅಪ್ ಸರ್ಕ್ಯೂಟ್ಗಳು ಬರೋ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟ್ ಕಂಪನಿ ನೋಡ್ಬೋದು PI ಇಂಡಸ್ಟ್ರಿ. ಸೊ ನಿಮ್ಗೆ ಗೊತ್ತೇ ಇರುತ್ತೆ PI ಇಂಡಸ್ಟ್ರಿ ಎಲ್ಲಿ ಕೆಲಸ ಮಾಡುತ್ತೆ ಅಂತ. ಸೊ ಇಟ್ಸ್ ಕೆಮಿಕಲ್ ಸೆಕ್ಟರ್ನಲ್ಲಿ ವರ್ಕ್ ಮಾಡುವಂತಹ ಕಂಪನಿ ಅಲ್ವಾ. ಎಸ್, PI ಇಂಡಸ್ಟ್ರಿ ಕೆಮಿಕಲ್ ಸೆಕ್ಟರ್ನಲ್ಲಿ ವರ್ಕ್ ಮಾಡುವಂತಹ ಕಂಪನಿ. ಸೊ ನೋಡ್ಬೋದು ನೀವು ಮಾರ್ಕೆಟ್ ಕ್ಯಾಪ್ ಎಷ್ಟಿದೆ. ಸೊ 54,000 crore ಇದೆ. ಸೊ ಪ್ರೈಸ್ ನೋಡ್ಬೋದು 3,585 ರೇಂಜ್ನಲ್ಲಿ ಟ್ರೇಡ್ ಆಗ್ತಿದೆ. ಸೊ ಕ್ವಾರ್ಟರ್ ಪರ್ಫಾರ್ಮೆನ್ಸ್ ಸೇಲ್ಸ್ ವೈಸ್ ಕಮ್ಮಿ ಆಗಿದೆ, ಆ್ಯಂಡ್ ಸೇಲ್ಸ್ ಆ್ಯಂಡ್ ನೆಟ್ ಪ್ರಾಫಿಟ್ ವೈಸ್ ಕಮ್ಮಿ ಆಗಿದೆ, ಬಟ್ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಸೇಲ್ಸ್. PI ಇಂಡಸ್ಟ್ರಿ ಸೊ ಆಗ್ರೋ ಬೇಸ್ಡ್ ಕೆಮಿಕಲ್ ಸೆಕ್ಟರ್, ಇದು ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್, ಫರ್ಟಿಲೈಸರ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಕಂಪನಿ ಇದಾಗಿದೆ. ನೆಕ್ಸ್ಟ್ ಕಂಪನಿ ನೋಡೋದಾದರೆ ಹಿಟಾಚಿ ಎನರ್ಜಿ ಅಂತ ಹೇಳಿ. ಸೊ ಹೇಗೆ ಪ್ರೊನೌನ್ಸ್ ಮಾಡ್ತಾರೋ, ಹಿಟಾಕಿ ಅಥವಾ ಹಿಟಾಚಿ ಗೊತ್ತಿಲ್ಲ ನನಗೂ. ಸೊ ಹಿಟಾಚಿ ಅಂತ ಕರಿತೀನಿ ನಾನು. ಸೊ ಹಿಟಾಚಿ ಮುಂಚೆ ABB ಕೇಳಿರ್ತೀರಲ್ವ, ABB ಅದು ಪವರ್ ಸೆಕ್ಟರ್ನಲ್ಲಿ ವರ್ಕ್ ಮಾಡುವಂತಹ ಕಂಪನಿ. ಇದು ಕೂಡ ಪವರ್ ಸೆಕ್ಟರ್ನಲ್ಲೇ ಕೆಲಸ ಮಾಡುವಂತಹ ಕಂಪನಿ. ಸೊ ಅದು ಡಿಮರ್ಜ್ ಆಯಿತು ಅಂತ ಹೇಳ್ಬೋದು, ಅದು ಮತ್ತು ಇದು. ಸೊ ನೋಡ್ಬೋದು 45,900 CR ಇರುವಂತಹ ಮಾರ್ಕೆಟ್ ಕ್ಯಾಪ್. ಪ್ರೈಸ್ ತುಂಬಾ ಜಾಸ್ತಿ ಇದೆ, 10,000 ಕೋಟಿ ಇದೆ. 10,000 ರೂಪೀಸ್ ಇದೆ ಪ್ರೈಸ್, 10,800. ಸೊ P ರೇಷಿಯೋ ತುಂಬ ಓವರ್ ವ್ಯಾಲ್ಯೂಡ್ ಅಂತ ಕನ್ಸಿಡರ್ ಆಗುತ್ತೆ. ಆ್ಯಂಡ್ ರೀಸೆಂಟಾಗಿ ಒಳ್ಳೆ ರ್ಯಾಲಿ ಬಂತು ಈ ಒಂದು ಶೇರ್ನಲ್ಲಿ. ಅರೌಂಡ್ 8,000 ಇತ್ತು ಅನಿಸುತ್ತೆ ಲಾಸ್ಟ್ ಮಂತು. ಸೊ ಅರೌಂಡ್ 2,000 ಜಾಸ್ತಿ ಆಗಿಬಿಟ್ಟಿದೆ. ಸೊ ಯಾಕೆ ಅಂದರೆ ಇನ್ಸೈಡರ್ಸ್ ಗೊತ್ತಿರುತ್ತೆ ಒಳ್ಳೆ ಸೇಲ್ಸ್ ಮಾಡ್ತಾ ಇದೆ ಅಂತ. ಸೊ ಹಾಗಾಗಿ ಅವ್ರು ಬೈ ಮಾಡ್ತಾರೆ. ನೋಡ್ಬೋದು ನೆಟ್ ಪ್ರಾಫಿಟ್ಟು 3 ರೀಚ್ ಆಗಿದೆ. ಆ್ಯಂಡ್ EPS ಕೂಡ ನೋಡ್ಬೋದು 11 ಇತ್ತು, 5 ಹೋಗಿತ್ತು ಡಿಸೆಂಬರ್ನಲ್ಲಿ. ಈಗ ರೆಕಾರ್ಡ್ ಬ್ರೇಕಿಂಗ್ 26 per share ಆಗಿದೆ.
ನಂತರ ಲಕ್ಷ್ಮಿ ಆರ್ಗ್ಯಾನಿಕ್ಸ್ ಇದೆ. ಸೊ ಲಕ್ಷ್ಮಿ ಆರ್ಗ್ಯಾನಿಕ್ಸ್ ಎಲ್ಲಿ ಕೆಲಸ ಮಾಡುತ್ತೆ? ಸೊ ಇದು ಕೂಡ ಕೆಮಿಕಲ್ ಸೆಕ್ಟರ್ನಲ್ಲಿ ವರ್ಕ್ ಮಾಡುವಂತಹ ಕಂಪನಿ. ಇದರ ಬೇಡಿಕೆ ಎಲ್ಲೆಲ್ಲಿ ಬರುತ್ತೆ ಅಂದರೆ ಆಗ್ರೋ ಕೆಮಿಕಲ್ಸ್ನಲ್ಲೂ ಬರುತ್ತೆ, ಹಾಗೆ ಫಾರ್ಮಾಸ್ಯೂಟಿಕಲ್ಸ್ ಆಗಿರ್ಬೋದು, ಪೇಂಟಿಂಗ್ ಆಗಿರ್ಬೋದು, ಪ್ರಿಂಟಿಂಗ್ ಆಗಿರ್ಬೋದು. ಸೊ ಅಲ್ಲಿ ಕೆಮಿಕಲ್ಸ್ನ ಸಪ್ಲೈ ಮಾಡುವಂತಹ ಕಂಪನಿ ಆಗಿದೆ. ಸೊ ಲಕ್ಷ್ಮಿ ಆರ್ಗ್ಯಾನಿಕ್ಸ್ ಒಳ್ಳೆ ರಿಸಲ್ಟ್ಸ್ ಕೊಟ್ಟಿದೆ ಇಯರ್ ಆನ್ ಇಯರ್, ಹಾಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ನೋಡ್ಬೋದು ನೀವು. 730, 694 ಆಯಿತು, 792 ಬಂದು ನಿಂತಿದೆ. ಆ್ಯಂಡ್ ಈ ನೆಟ್ ಪ್ರಾಫಿಟ್ ಕೂಡ ನೋಡ್ಬೋದು, ಒಳ್ಳೆ ನೆಟ್ ಪ್ರಾಫಿಟ್ ಅಂತಲೇ ಹೇಳ್ಬೋದು. ಅರೌಂಡ್ ಆಲ್ಮೋಸ್ಟ್ ಡಬಲ್ಗಿಂತ ಕಮ್ಮಿ, ಸ್ವಲ್ಪ ಕಮ್ಮಿ, ಅರೌಂಡ್ 83% ಜಾಸ್ತಿ ಆಗಿದೆ ಇಯರ್ ಆನ್ ಇಯರ್. ಸೊ 44 CRಗೆ ಬಂದು ನಿಂತಿದೆ ಲಕ್ಷ್ಮಿ ಆರ್ಗ್ಯಾನಿಕ್ಸ್. ಸೊ ನಂತರ ಸುಂದರಮ್ ಫಿನಾನ್ಷಿಯಲ್ ಹೋಲ್ಡಿಂಗ್ ಇದೆ. ಸೊ ಇದೊಂದು ಫಿನಾನ್ಸ್ ಬೇಸ್ಡ್ ಕಂಪನಿ ಸುಂದರಮ್. ಸೊ ನೋಡ್ಬೋದು ನೀವು 5500 CR ಇದೆ ಮಾರ್ಕೆಟ್ ಕ್ಯಾಪ್, 250 ಪ್ರೈಸ್ನಲ್ಲಿ ಟ್ರೇಡ್ ಆಗ್ತಾ ಇದೆ. ಸೊ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ವರ್ಷ ಸೇಲ್ಸ್ ರೆಕಾರ್ಡ್ ಬ್ರೇಕಿಂಗ್ ಆಗಿದೆ ಅಂತಲೇ ಹೇಳ್ಬೋದು. ನೋಡ್ಬೋದು 34. ಫಿನಾನ್ಸ್ ಯಾವತ್ತೂ ವೊಲಟಾಲಿಟಿ ಇದ್ದೇ ಇರುತ್ತೆ, ಬಟ್ ಈ ಒಂದು ಕ್ವಾರ್ಟರ್ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ. ನೋಡ್ಬೋದು ನೀವು 34 CR ಇತ್ತು, ಡಿಸೆಂಬರ್ನಲ್ಲಿ 25ಗೆ ಇಳಿದಿತ್ತು, ಈಗ 3 ಡಿಜಿಟ್ಗೆ ಹೋಗಿದೆ, ಏಕಾಏಕಿ 200 crore ಮೇಲೆ ಹೋಗಿದೆ ಸೇಲ್ಸ್. ನೆಟ್ ಪ್ರಾಫಿಟ್ ಕೂಡ ನೋಡ್ಬೋದು 269. ಸೊ ಹೆಂಗರು ಇದು ಸೇಲ್ಸ್ 218 ಮಾಡಿದೆ, ನೆಟ್ ಪ್ರಾಫಿಟ್ 269 ಅಂದರೆ ಅದರ್ ಇನ್ಕಮ್ಗಳಿರುತ್ತೆ ಇದಕ್ಕೆ, ಓಕೆನಾ. ಸೊ ಅದರ್ ಇನ್ಕಮ್ಗಳಿರುತ್ತೆ, ಲೈಕ್ ಇಂಟ್ರೆಸ್ಟ್ ಅದು ಇದು ಎಲ್ಲ ಇರುತ್ತೆ. ಸೊ ಹಾಗಾಗಿ ನೆಟ್ ಪ್ರಾಫಿಟ್ ಜಾಸ್ತಿ ಆಗಿದೆ. ಸೊ ನೋಡೋಣ ಹೇಗೆ ಪರ್ಫಾರ್ಮೆನ್ಸ್ ಕೊಡುತ್ತೆ ಅಂತ, ಮಾರ್ಕೆಟ್ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ ನೋಡೋಣ. ಸೊ ನಂತರ ಡಾಲರ್ ಇಂಡಸ್ಟ್ರಿ ಇದೆ. ಸೊ ಡಾಲರ್ ಇಂಡಸ್ಟ್ರಿ ಇದು ಇನ್ನರ್ ವೇರ್ಸ್, ಡಾಲರ್ ಅಂಡರ್ವೇರ್ ಇನ್ನರ್ವೇರ್ಸ್ ನೋಡಿ ತೊಗೊಂಡಿರ್ತೀರ ಅಲ್ವಾ. ಸೊ ಡಾಲರ್ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಕಂಪನಿ ಇದು. ಸೊ ಇನ್ನರ್ ವೇರ್ಸ್, ಬನಿಯನ್ಸ್ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಕಂಪನಿ. ಸೊ ನೋಡ್ಬೋದು 640 ಇದೆ ಪ್ರೈಸ್ ಇದ್ರದ್ದು, 3600 CR ಇದೆ, ಪಿ ರೇಷಿಯೋ 40 ಇದೆ. ಆ್ಯಂಡ್ ಸೇಲ್ಸ್ ವೈಸ್ ತುಂಬ ಚೆನ್ನಾಗಿ ಮಾಡಿದೆ ಈ ಒಂದು ಕ್ವಾರ್ಟರ್ನಲ್ಲಿ. 406 ಇತ್ತು ಲಾಸ್ಟ್ ಇಯರಲ್ಲಿ, ಈ ವರ್ಷದಲ್ಲಿ 488ಗೆ ರೀಚಪ್ ಆಗಿದೆ. ಆ್ಯಂಡ್ ನೋಡ್ಬೋದು ನೆಟ್ ಪ್ರಾಫಿಟ್ ಕೂಡ ಒಳ್ಳೆ ನೆಟ್ ಪ್ರಾಫಿಟ್ ಮಾಡಿದೆ, ಸಿಂಗಲ್ ಡಿಜಿಟಲ್ಲಿತ್ತು ಲಾಸ್ಟ್ ಇಯರು, ಈ ವರ್ಷ ಅಂದರೆ ಈ ಕ್ವಾರ್ಟರ್ನಲ್ಲಿ 32 CRಗೆ ಇನ್ಕ್ರೀಸ್ ಆಗಿದೆ ನೆಟ್ ಪ್ರಾಫಿಟ್ಟು. ಸೊ ಒಳ್ಳೆ ಹೆಲ್ತಿ ಬೆಳವಣಿಗೆ ಅಂತ ಹೇಳ್ಬೋದು. ಆ್ಯಂಡ್ ಈ ಕಂಪನಿ ಮೇನ್ ಫೋಕಸಲ್ಲಿ ಇರ್ಬೋದು ಇವತ್ತು, ಬಿಕಾಸ್ ಒಳ್ಳೆ ರೆಕಾರ್ಡ್ ಬ್ರೇಕಿಂಗ್ ನೆಟ್ ಪ್ರಾಫಿಟ್ ಮಾಡಿದೆ. ಅರೌಂಡ್ 770% ಜಾಸ್ತಿ ಆಗಿದೆ ನೆಟ್ ಪ್ರಾಫಿಟ್ಟು ಮಾರ್ಚ್ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ. ನೋಡೋಣ ಹೇಗಿರುತ್ತೆ ಪರ್ಫಾರ್ಮೆನ್ಸು ಅಂತ. ಆ್ಯಂಡ್ ನಂತರ ಯು ಹ್ಯಾವ್ GE T&D ಇಂಡಿಯಾ. ಓಕೆ, ಸೊ GE T&D ಇಂಡಿಯಾ ಎಲ್ಲಿ ಕೆಲಸ ಮಾಡುತ್ತೆ ಅಂದರೆ ಇದೊಂದು ಪವರ್ ಸೆಗ್ಮೆಂಟ್ನಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇದು. ಆ್ಯಂಡ್ ಟ್ರಾನ್ಸ್ಮಿಷನ್ ಮತ್ತು ಡಿಸ್ಟ್ರಿಬ್ಯೂಷನ್ ಸೆಕ್ಟರ್ನಲ್ಲಿ ಅಂಡರಲ್ಲಿ ಬರುತ್ತೆ. ಇದು ಕೂಡ ಒಳ್ಳೆ ಸೇಲ್ಸ್ ಮಾಡಿದೆ ಅಂತಲೇ ಹೇಳ್ಬೋದು. ನೋಡ್ಬೋದು 700 CR ಇತ್ತು ಲಾಸ್ಟ್ ಇಯರ್ನಲ್ಲಿ, ಈ ವರ್ಷದಲ್ಲಿ 914ಗೆ ರೀಚಪ್ ಆಗಿದೆ. ಆ್ಯಂಡ್ ನೆಟ್ ಪ್ರಾಫಿಟ್ ಕೂಡ ನೆಗೆಟಿವ್ ಇತ್ತು ಲಾಸ್ಟ್ ಇಯರು, ಈ ವರ್ಷದಲ್ಲಿ 66ಗೆ ರೈಸಪ್ ಆಗಿದೆ. ಇದು ಕೂಡ ಒಳ್ಳೆ ಹೆಲ್ತಿ ಕ್ವಾರ್ಟರ್ಸ್ ಕೊಟ್ಟಿದೆ ಅಂತಲೇ ಹೇಳ್ಬೋದು. ನೋಡೋಣ ಇದರ ಪರ್ಫಾರ್ಮೆನ್ಸ್ ಹೇಗಿರುತ್ತೆ. ಸೊ ಇದರ ಮಾರ್ಕೆಟ್ ಕ್ಯಾಪ್ ಅರೌಂಡ್ 34,877 CR ಇದೆ, ಪಿ ರೇಷಿಯೋ ತುಂಬ ಜಾಸ್ತಿ ಇದೆ, 192. ಸೊ ಪ್ರೈಸ್ ರೇಂಜ್ 1362 ಇದೆ. ನಂತರ ಹಿಂದೂಸ್ತಾನ್ ಫುಡ್ಸ್ ಇದೆ. ಸೊ ಇದು ಫುಡ್ FMCG ಸೆಕ್ಟರ್ನಲ್ಲಿ ವರ್ಕ್ ಮಾಡುವಂತಹ ಕಂಪನಿ ಹಿಂದೂಸ್ತಾನ್ ಫುಡ್ಸ್. ಸೊ ನೋಡ್ಬೋದು 5700 CR ಇದೆ ಮಾರ್ಕೆಟ್ ಕ್ಯಾಪ್, ಪಿ ರೇಷಿಯೋ 61 ಇದೆ, ಆ್ಯಂಡ್ ಪ್ರೈಸ್ ಅರೌಂಡ್ 500 ರೇಂಜ್ನಲ್ಲಿ ಟ್ರೇಡ್ ಆಗ್ತಾ ಇದೆ. ಸೊ ಸೇಲ್ಸ್ ವೈಸ್ ಒಳ್ಳೆ ಸೇಲ್ಸ್ ಅಂತಲೇ ಹೇಳ್ಬೋದು. 660 ಜಾಸ್ತಿ ಚೇಂಜಸ್ ಇಲ್ಲ, ಬಟ್ ಸೇಲ್ಸ್ ವೈಸ್ ಗ್ರೋತ್ ಇದೆ, ಇನ್ಕ್ರೀಸ್ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ನೆಟ್ ಪ್ರಾಫಿಟ್ ನೋಡ್ಬೋದು, ನೆಟ್ ಪ್ರಾಫಿಟ್ ಎಷ್ಟಿದೆ, 20 ಇತ್ತು, 22 ಆಯಿತು, ಹತ್ತಿರ ಇವಾಗ 23ಗೆ ಬಂದು ನಿಂತಿದೆ. ಇದು 22.9, ಹತ್ತಿರ 23 CRಗೆ ಬಂದು ನಿಂತಿದೆ. ಸೊ ನೋಡ್ಬೋದು ಅರೌಂಡ್ 13% ನೆಟ್ ಪ್ರಾಫಿಟ್ ರೈಸಪ್ ಆಗಿದೆ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ. ಇದು ಕೂಡ ಒಳ್ಳೆ ರಿಸಲ್ಟ್ಸ್. ನೋಡೋಣ ಹೇಗೆ ಪರ್ಫಾರ್ಮೆನ್ಸ್ ಕೊಡುತ್ತೆ ಅಂತ. ಆ್ಯಂಡ್ ಇರ್ಕಾನ್ ಇಂಟರ್ನ್ಯಾಷನಲ್ ನೆನ್ನೆ ನೋಡಿದ್ವಿ, ನೆನ್ನೆ ಒಳ್ಳೆ ಪರ್ಫಾರ್ಮೆನ್ಸ್, ಮೋರ್ ದನ್ 8% ಅನಿಸುತ್ತೆ ಸೊ ಕೊಟ್ಟಿರೋದು, ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ. ಸೊ ಎಬಿಟಾ ವೈಸ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ, ಬಟ್ ನೆಟ್ ಪ್ರಾಫಿಟ್ ವೈಸ್ ಡಿಕ್ರೀಸ್ ಆಗಿದೆ ಅಂತಲೇ ಹೇಳ್ಬೋದು ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ. ಆ್ಯಂಡ್ ಸೇಲ್ಸ್ ವೈಟ್ ಕೂಡ ಸ್ವಲ್ಪ ಸ್ಲೈಟ್ಲಿ ಡೌನ್ಫಾಲ್ ಇದೆ ಲಾಸ್ಟ್ ಇಯರ್ ಮತ್ತು ಈ ಇಯರ್ ಕಂಪೇರ್ ಮಾಡಿದ್ರೆ. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದ್ರೆ, ಡಿಸೆಂಬರ್ ಹಾಗೆ ಮಾರ್ಚ್ ಕಂಪೇರ್ ಮಾಡಿದ್ರೆ, ಡಿಸೆಂಬರ್ ಮತ್ತು ಮಾರ್ಚ್ನಲ್ಲಿ ಕಂಪೇರ್ ಮಾಡಿದ್ರೆ ಒಳ್ಳೆ ಇನ್ಕ್ರೀಸ್ ಇದೆ ಸೇಲ್ಸ್ನಲ್ಲಿ ಅಂತಲೇ ಹೇಳ್ಬೋದು. ಸೊ ಲೈಕ್ ನೆನ್ನೆ ತುಂಬ ರೈಲ್ವೆ ಸ್ಟಾಕ್ಸು ಹಾಗೆ ಮೆಟಲ್ ಸ್ಟಾಕ್ಸ್ ತುಂಬ ಜಾಸ್ತಿ ಆಯಿತು. ಹಿಂದೂಸ್ತಾನ್ ಸಿಂಕ್ ಅಂತೂ 20% ಸರ್ಕ್ಯೂಟ್ ಓಡಿತು, RVNL ಅರೌಂಡ್ 14% ಆಯ್ತಲ್ವಾ. ಸೊ ಇನ್ವೆಸ್ಟ್ ಮಾಡಿದ್ದವ್ರಿಗೆ ನೆನ್ನೆ ಹಬ್ಬ ಅಂತ ಹೇಳ್ಬೋದು. ಓಕೆ, ನಂತರ VA Tech ಆಗಿದೆ. ಸೊ ಇದೊಂದು ವಾಟರ್ ಮ್ಯಾನೇಜ್ಮೆಂಟ್ ಕಂಪನಿ. ಸೊ 6200 CR ಇದೆ ಮಾರ್ಕೆಟ್ ಕ್ಯಾಪ್, ಆ್ಯಂಡ್ ಪಿ ರೇಷಿಯೋ ಐಡಿಯಲ್ನಲ್ಲೇ ಇದೆ, 25.3. ಸೊ ಪ್ರೈಸ್ ನೋಡ್ಬೋದು 998 ಇದೆ. ಆ್ಯಂಡ್ ಈ ವರ್ಷದಲ್ಲಿ ಒಳ್ಳೆ ನೆಟ್ ಪ್ರಾಫಿಟ್ ಕೊಟ್ಟಿದೆ ಅಂತಲೇ ಹೇಳ್ಬೋದು, ರೆಕಾರ್ಡ್ ಬ್ರೇಕಿಂಗ್. ಇದು ತಪ್ಪಾಗಿದೆ, ಇದು 44% ತಪ್ಪು ಕೊಟ್ಟಿದ್ದಾರೆ ಸ್ಕ್ರೀನರ್ ಅವರು. ಸೊ ಇದು ಪಾಸಿಟಿವ್ ಪರ್ಫಾರ್ಮೆನ್ಸ್ ಅಲ್ವಾ. ಸೊ ನೆಗೆಟಿವ್ ಇದ್ದಂಥದ್ದು ಪಾಸಿಟಿವ್ಗೆ ಕನ್ವರ್ಟ್ ಆಗಿದೆ. ಸೊ ನೋಡ್ಬೋದು ನೀವು ಸೇಲ್ಸ್ ವೈಸ್ 934 CRಗೆ ಜಾಸ್ತಿ ಆಗಿದೆ. ನೋಡ್ಬೋದು ನೆಟ್ ಪ್ರಾಫಿಟ್ ಕೂಡ ಮೈನಸಲ್ಲಿತ್ತು ಅನಿಸುತ್ತೆ.
ಸೊ 62 ರೈಸ್ ಆಗಿತ್ತು ಡಿಸೆಂಬರ್ನಲ್ಲಿ. ಆ್ಯಂಡ್ ಈ ಕ್ವಾರ್ಟರ್ನಲ್ಲಿ 78 ನೋಡ್ಬೋದು. ಕ್ವಾರ್ಟರ್ ಆನ್ ಕ್ವಾರ್ಟರ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಈ ಒಂದು ಕಂಪನಿ. 62 CR ಇತ್ತು ಲಾಸ್ಟ್ ಡಿಸೆಂಬರ್ನಲ್ಲಿ, ಈಗ ಮಾರ್ಚ್ನಲ್ಲಿ 78 ಇದೆ. ಸೊ EPS ಕೂಡ 10 ಇತ್ತು, 11ಕ್ಕೆ ರೈಸ್ ಆಗಿದೆ. ಓಕೆ, ನಂತರ ಗೋದಾವರಿ ಪವರ್ ಇಸ್ಪಾತ್, ಇದೊಂದು ಪವರ್ ಸೆಗ್ಮೆಂಟಲ್ಲಿ ವರ್ಕ್ ಮಾಡುವಂತಹ ಕಂಪನಿ. ಸೊ ಗೋದಾವರಿ ಪವರ್ ಇದು ಕೂಡ 12,700 CR ಇದೆ ಮಾರ್ಕೆಟ್ ಕ್ಯಾಪ್. ಸೊ 934 ಇದೆ ಕರೆಂಟ್ ಪ್ರೈಸ್. ಆ್ಯಂಡ್ ಇಯರ್ ಆನ್ ಇಯರ್ ಆಗಿರ್ಬೋದು, ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಿರ್ಬೋದು, ಹೆಲ್ದಿ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಸೊ ಇದು ಕೂಡ ಇವತ್ತಿನ ಸ್ಟಡಿಯಲ್ಲಿರುತ್ತೆ. ನೋಡೋಣ ಹೇಗೆ ಪರ್ಫಾರ್ಮೆನ್ಸ್ ಕೊಡುತ್ತೆ ಅಂತ. ಸೊ ರೀಸೆಂಟಾಗಿ ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ಈ ಕಂಪನಿಗಳು. ಸೊ 1 ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ತುಂಬ ಚೆನ್ನಾಗಿದೆ. ನೋಡೋಣ ಇವತ್ತು ಹೇಗೆ ಪರ್ಫಾರ್ಮೆನ್ಸ್ ಕೊಡುತ್ತೆ ಅಂತ. ನೆಟ್ ಪ್ರಾಫಿಟ್ ವೈಸ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡಿಕ್ರೀಸ್ ಆಗಿದೆ, ಬಟ್ ಸೇಲ್ಸ್ ವೈಸ್ ಚೆನ್ನಾಗಿದೆ. ನಂತರ ರೇಟ್ ಗೇನ್ ಟ್ರಾವೆಲ್ ಅಂತ ಇದೆ. ಸೊ ರೇಟ್ ಗೇನ್ ಟ್ರಾವೆಲ್ ಅನ್ನುವಂತಹ ಕಂಪನಿ ಎಲ್ಲಿ ಕೆಲಸ ಮಾಡುತ್ತೆ ಅಂದರೆ, ಇದೊಂದು ಸಾಫ್ಟ್ವೇರ್ ಸೊಲ್ಯೂಷನ್ನಲ್ಲಿ ವರ್ಕ್ ಮಾಡುವಂತಹ ಕಂಪನಿ ಆಗಿದೆ. ಸೊ ಸಾಫ್ಟ್ವೇರ್ ಆಸ್ ಅ ಸರ್ವಿಸ್, IoT, ಸೊ ಬೇಸಿಕಲಿ ಕ್ಲೌಡ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಸೊ ಟ್ರಾವೆಲ್ ಹೆಸರಲ್ಲೇ ಇರೋದ್ರಿಂದ ಏರ್ಲೈನ್ಸ್ ಟಿಕೆಟ್ ಬುಕ್ಕಿಂಗ್, ರೈಲ್ವೆ ಬುಕ್ಕಿಂಗ್, ಸೊ ಅದನ್ನು ಪ್ರೊವೈಡ್ ಮಾಡುವಂಥ ಕಂಪನಿ. ಬೇಸಿಕಲಿ ಆನ್ಲೈನ್ ಟ್ರಾವೆಲ್ ಏಜೆಂಟ್ಸ್ ಅಂತ ಕನ್ಸಿಡರ್ ಆಗುತ್ತೆ. ಓಕೆನಾ. ಸಾಫ್ಟ್ವೇರ್ ಸೊಲ್ಯೂಷನ್ಸ್ ಪ್ರೊವೈಡ್ ಮಾಡ್ತಾರೆ ಹೇಗೆ, ಆನ್ಲೈನಲ್ಲಿ ಅಲ್ವಾ, ಸಾಫ್ಟ್ವೇರ್ ಆನ್ಲೈನ್ ಅಲ್ವಾ. ಸೊ ಹಾಗಾಗಿ ಆನ್ಲೈನ್ ಟ್ರಾವೆಲ್ ಟಿಕೆಟ್ ಬುಕ್ಕಿಂಗ್, ಸೊ ಇದರ ಒಂದು ಸರ್ವಿಸ್ ಆಗಿರುತ್ತೆ. ಆ್ಯಂಡ್ ಮಾರ್ಕೆಟ್ ಕ್ಯಾಪ್ 9,000 CR ಇದೆ, ಪ್ರೈಸ್ 771 ಇದೆ. ಸೊ ಸೇಲ್ಸ್ ವೈಸು, ನೆಟ್ ಪ್ರಾಫಿಟ್ ವೈಸು ಒಳ್ಳೆ ಹೆಲ್ತಿ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ನೋಡೋಣ ಇದು ಹೇಗೆ ಪರ್ಫಾರ್ಮೆನ್ಸ್ ಕೊಡುತ್ತೆ ಅಂತ. ತುಂಬ ಚೆನ್ನಾಗಿ ಬಂದಿದೆ ಇದರ ರೇಟ್ ಗೇನ್ ಟ್ರಾವೆಲ್ ಕಂಪನಿಯ ಒಂದು ಕ್ವಾರ್ಟರ್ಸು ಬಹಳ ಚೆನ್ನಾಗಿದೆ. ನೋಡೋಣ, ಇದು ನನ್ನ ಮೇನ್ನಲ್ಲಿರುತ್ತೆ. ಓಕೆ. ಸೊ ನಂತರ ನೆಸ್ಕೋ ಅಂತ ಇದೆ. ಸೊ ನೆಸ್ಕೋ ಕಂಪನಿ ಎಲ್ಲಿ ಕೆಲಸ ಮಾಡುತ್ತೆ ಗೊತ್ತಾ, ನೆಸ್ಕೋ. ಸೊ ನೆಸ್ಕೋ ಕಂಪನಿ ಇದೊಂದು IT ಬಿಲ್ಡಿಂಗ್ ಪಾರ್ಕ್ಸ್. ನಾನು ಆಗಲೇ ಹೇಳಿದಾಗ ರಿಯಲ್ ಎಸ್ಟೇಟ್ನಲ್ಲಿ ಅನಂತರಾಜ್ ಇದೆ, ಅನಂತರಾಜ್ ಕಂಪನಿ. ಸೊ ಈ ಥರ IT ಪಾರ್ಕ್ಸ್ಗಳನ್ನ ಡೆವಲಪ್ ಮಾಡಿಕೊಡುತ್ತೆ. ಸೊ ಅದೇ ಥರ ನೆಸ್ಕೋ ಕೂಡ IT ಪಾರ್ಕ್ಸ್ನ ಬಿಲ್ಡ್ ಮಾಡುವಂತಹದ್ದು, ಪ್ರಿಮೈಸಸ್ಗಳನ್ನ ಕೊಡುವಂತಹದ್ದು, ಆರ್ಗನೈಸ್ ಮಾಡುವಂತಹದ್ದು, ಸೊ ಇದನ್ನು ತಗೊಳುತ್ತೆ. ಓಕೆನಾ. ಸೊ ಕ್ಯಾಟ್ರಿಂಗ್ ಸರ್ವಿಸ್ ಆಗಿರ್ಬೋದು. ಸೊ ಆ ಒಂದು ಸರ್ವಿಸ್ನಲ್ಲಿ ಸೆಗ್ಮೆಂಟ್ನಲ್ಲಿ ಕೆಲಸ ಮಾಡುವಂತಹ ಕಂಪನಿ ನೆಸ್ಕೋ. ಸೊ ಮಾರ್ಕೆಟ್ ಕ್ಯಾಪ್ ನೋಡ್ಬೋದು 6,382 CR ಇದೆ, ಪ್ರೈಸ್ 906 ಇದೆ. ಇದು ಕೂಡ ಕ್ವಾರ್ಟರ್ ಆನ್ ಕ್ವಾರ್ಟರ್, ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ. ನೋಡ್ಬೋದು ಅರೌಂಡ್ 20% ಎಲ್ಲದರಲ್ಲೂ ಇನ್ಕ್ರೀಸ್ ಆಗಿದೆ ಇಯರ್ ಆನ್ ಇಯರ್. ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಅಂತ ಹೇಳ್ಬೋದು. ಸೊ ನೆಟ್ ಪ್ರಾಫಿಟ್ ರೈಸ್ ಅಪ್ ಆಗ್ತಾನೆ ಇದೆ. ಸೊ ನೋಡ್ಬೋದು ಲಾಸ್ಟ್ ಇಯರ್ 84 ಇತ್ತು, ಡಿಸೆಂಬರ್ನಲ್ಲಿ 93 ಇತ್ತು, ಈಗ 3 ಡಿಜಿಟ್ಗೆ ರೀಚ್ ಆಗಿದೆ, ರೆಕಾರ್ಡ್ ಬ್ರೇಕಿಂಗ್. ನೆಕ್ಸ್ಟ್ ದೀಪಕ್ ನೈಟ್ರೇಟ್, ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಕೆಮಿಕಲ್ ಸೆಕ್ಟರ್ನಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇದು. ಸೊ ಇಯರ್ ಆನ್ ಇಯರ್ ಹೆಲ್ದಿ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ನೆಟ್ ಪ್ರಾಫಿಟ್ ವೈಸ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ. ನೋಡ್ಬೋದು 234 ಇತ್ತು, 254ಗೆ ರೈಸ್ ಅಪ್ ಆಗಿದೆ. ಯಾಕೆ ಗ್ರೀನಲ್ಲಿ ರೆಡ್ಡಲ್ಲಿ ತೋರಿಸ್ತಿದೆ ಗೊತ್ತಿಲ್ಲ. ಸೊ ಎಬಿಟಾ ವೈಸ್ ಡಿಕ್ರೀಸ್ ಆಗಿದೆ. ಎಬಿಟಾ ವೈಸ್ ಡಿಕ್ರೀಸ್ ಆಗಿದೆ. ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ 348 ಇತ್ತು, 301ಗೆ ಡಿಕ್ರೀಸ್ ಆಗಿದೆ. ಸೊ ನೆಟ್ ಪ್ರಾಫಿಟ್ ವೈಸ್ ಇನ್ಕ್ರೀಸ್ ಆಗಿದೆ. ನೋಡ್ಬೋದು EPS ಕೂಡ ರೈಸ್ ಅಪ್ ಆಗಿದೆ. ಆ್ಯಂಡ್ ಸೇಲ್ಸ್ ವೈಸ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ದೀಪಕ್ ನೈಟ್ರೇಟ್. ಸೊ ಇದಾಗಿತ್ತು ಮೇ 21 ರಿಲೀಸ್ ಆದಂತಹ ಕಂಪನಿಯ ಕ್ವಾರ್ಟರ್ಲಿ ರಿಸಲ್ಟ್ಸ್. ಅಂದರೆ ಹೆಲ್ತಿ, ಅಂದರೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಬಹುದಾದಂತಹ ಷೇರುಗಳ ವಿಶ್ಲೇಷಣೆ. ಸೊ ಈ ಷೇರುಗಳಲ್ಲಿ ನಿಮ್ಮ ಬಳಿ ಯಾವ ಶೇರ್ ಇದೆ, ನಿಮ್ಮ ಫೇವ್ರೆಟ್ ಯಾವುದು ಅನ್ನುವಂತಹ ಕಮೆಂಟ್ನ ತಿಳಿಸಿ ಅಂತ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತೇನೆ. ಥ್ಯಾಂಕ್ ಯು.